ಸ್ಯಾಂಡಲ್ವುಡ್ ಹಾಗೂ ಕಾಲಿವುಡ್ನಲ್ಲಿ ಸದ್ಯ ಜೂನಿಯರ್ ಸಿನಿಮಾದೇ ಹವಾ. ತನ್ನ ಅದ್ಭುತವಾದ ಅಭಿನಯ ಹಾಗೂ ಕ್ರೇಜಿ ಡ್ಯಾನ್ಸ್ ಮೂಲಕ ಬೆಳ್ಳಿ ಪರದೆಯನ್ನ ಗಡಿನಾಡ ಶ್ರೀಮಂತಗೊಳಿಸಿದ್ದಾರೆ. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಗಡಿನಾಡಿನ ಕನ್ನಡಿಗ ಹಾಗೇನೆ ಗಡಿನಾಡಿನ ಶ್ರೀಮಂತ ಜೂನಿಯರ್ ಸಿನಿಮಾದ ನಾಯಕ ಕಿರೀಟಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಜೂನಿಯರ್ ಸಿನಿಮಾದ ಸಕ್ಸಸ್ ಹಾಗೇನೆ ಆ ವೈಬ್ಸ್ ಹೇಗಿದೆ ಅಂತ ಕೇಳ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ಹೇಗಿದ್ದೀರಾ ತಾವು? ನಾನು ಚೆನ್ನಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಅಂಡ್ ಕನ್ನಡದ ಕಡೆಯಿಂದ ಹಾಗೇನೆ ತೆಲುಗು ನಾಡಿನ ಕಡೆಯಿಂದನೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ. ಹೇಗಿದೆ ವೈಬ್ಸ್ ಎಲ್ಲಾನು? ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕಡೆಯಿಂದನೂ ಸಿನಿಮಾಗೆ ಮೆಚ್ಚುಗೆ ಬರ್ತಾ ಇದೆ, ಇಷ್ಟಪಡ್ತಿದ್ದಾರೆ ಜನ, ಹೋಗಿ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಕೊಡುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಪ್ರೀತಿ ಸಿಕ್ಕಿರೋದಕ್ಕೆ ಖುಷಿ ಪಡ್ತಿದ್ದೀರಾ ಅಂತ? ಎಕ್ಸ್ಪೆಕ್ಟ್ ಅನ್ನೋದು ಏನಿದ್ದಿಲ್ಲ ಸರ್. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡ್ಬೇಕು ಅನ್ನೋದು ಒಂದೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಕಷ್ಟಪಟ್ಟು ನಾವು ಒಳ್ಳೆ ಚಿತ್ರ ಮಾಡಿದಾಗ ಪ್ರೀತಿ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದ್ದು. ಅದ್ರ ಪ್ರಕಾರನೇ ನಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರೀತಿ ಪ್ರೇಕ್ಷಕ ದೇವರ ಕಡೆಯಿಂದ ಬರ್ತಾ ಇದೆ ಸರ್. ರಾಜಕೀಯ ವ್ಯಕ್ತಿ, ಸೊ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಲೈಕ್ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್, ದೊಡ್ಡ ದೊಡ್ಡ ನಿರ್ದೇಶಕರ ಸಿನಿಮಾಗಳನ್ನ, ಸ್ಟಾರ್ ಹೀರೋಗಳನ್ನ ನಿರ್ಮಿಸಬಹುದಿತ್ತು. ಆದ್ರೂ ಕೂಡ ಆಕ್ಟಿಂಗ್ ಅನ್ನೋ ಫೀಲ್ಡ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಿರೀಟಿ ಅವರು ಕಾರಣ ಏನು ಅಂತ? ನಮ್ದೇ ಆದಂತಹ ಒಂದು ಕೊಡುಗೆ ಇರಬೇಕಲ್ಲ ಸರ್. ನನ್ನ ಕಡೆಯಿಂದ ಒಂದು ಕೊಡುಗೆ ಇರಬೇಕಲ್ಲ, ನನ್ನ ಶ್ರಮದಿಂದ ಒಂದು ಕೊಡುಗೆ ಇರಬೇಕು ಅನ್ನೋ ಉದ್ದೇಶದಿಂದ ನಟನಾಗಿ ನಾನು ಮುಂದೆ ಬಂದಿರುವಂಥದ್ದು ಸರ್. ಯಾವ ವಯಸ್ಸಿಗೆ ನಾನು ನಟನಾಗ್ಬೇಕು ಅನ್ನುವಂತಹ ಆಸೆ ನಿಮ್ಮಲ್ಲಿ ಚಿಗುರುತು ಅಂತ? ಅದು ತುಂಬಾ ಘಟನೆಗಳು, ಅನುಭವಗಳು ಸಂಗ್ರಹ ಆಗ್ತಾ ಆಗ್ತಾ ಉಂಟಾಗಿರುವಂತ ಭಾವನೆ ಸರ್. ಅದು ಒಂದು ಸಂಘಟನೆ ಅಂತ ಸ್ಪಷ್ಟವಾಗಿ ನಿರ್ಧಾರ ನಾನು ತಗೊಂಡಿದ್ದಂದ್ರೆ ಪುನೀತ್ ಸರ್ ಜೊತೆ ಮಾತಾಡೋ ಅವಕಾಶ, ಕಾಲಾವಕಾಶ 5 ನಿಮಿಷ ಸಿಕ್ಕಾಗ ಅದು ನಾನು ದೃಢವಾಗಿ ನನ್ನ ಮೈಂಡಲ್ಲಿ ನಿರ್ಧಾರ ತಗೊಂಡೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಸೂಪರ್ ಸ್ಟಾರ್ ಜೊತೆ ನಾನು ಮಾತಾಡೋದು, ಅದು ಒನ್ ಆನ್ ಒನ್ ಒಂದು 5 ನಿಮಿಷ ನನ್ನ ಜೀವನದಲ್ಲಿ ಮರೆಯಕ್ಕಾಗದಿರುವಂತ ಅನುಭವ. ಸೊ ಅವತ್ ಸರ್ ಜೊತೆ ಮಾತಾಡಿದಾಗ ಅವ್ರು ಕೊಟ್ಟಿರುವಂತ ಪ್ರೋತ್ಸಾಹನೆಯಿಂದ ನಾನು ತಗೊಂಡಿರೋ ನಿರ್ಧಾರ ದೃಢವಾಗಿ ಒಬ್ಬ ನಟ ಆಗ್ಬೇಕು ಅಂತ. ಅಪ್ಪು ಅವರನ್ನ ಭೇಟಿ ಆಗಿರ್ತೀರಾ, ಅವರೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳಿತೀರಾ, ಅವರಲ್ಲಿರುವಂತಹ ಒಂದಷ್ಟು ಇನ್ಪುಟ್ಸ್ ಅನ್ನ ತಗೊಳ್ತೀರಾ. ಎಲ್ಲೋ ಒಂದ್ ಕಡೆ ಅಪ್ಪು ಅವರು ನಿಮ್ಮ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಇಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀರಾ. ಅಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತಹ ಅವಕಾಶಕ್ಕಾಗಿ ಈಗರ್ಲಿ ವೆಯ್ಟ್ ಮಾಡ್ತಿರ್ತಿದ್ರಿ, ಬಟ್ ಆ ಒಂದು ಚಾನ್ಸ್ ಇಲ್ಲ. ತುಂಬಾ ಆಕ್ಚುಲಿ ಈ ವಿಚಾರ ನನಗೆ ಗೊತ್ತಾದಾಗ ಸರ್, ಅಂದ್ರೆ ಸರ್ ಶಾರೀರಿಕವಾಗಿ ನಮ್ಮ ಒಂದಿಗೆ ಇಲ್ಲ ಅಂತ ಹೇಳಿ ತುಂಬಾ ಭಾವುಕನಾಗಿದ್ದೆ ಸರ್. ಅಂದ್ರೆ ಅದೇನೋ ಗೊತ್ತಿಲ್ಲದೆ ಒಂದು ಈಗ ಸರ್ನ 2 ಸಂದರ್ಭದಲ್ಲಿ ನಾನು ಸರಿಯಾಗಿ ಭೇಟಿ ಆಗಿದ್ದೆ. ಜೇಮ್ಸ್ ಶೂಟಿಂಗ್ ಇದ್ದಾಗ ಕೆಲವು ದಿನ ಸರ್ ಜೊತೆ ಒಂದು ಒಡನಾಟ ಇತ್ತು. ಮುಂಚೆ ಅಂದ್ರೆ ನಾನು ಸರ್ ಅವರು ಮನೆಗೆ ಬಂದಾಗ ಅಷ್ಟೇ. ಅದೇನೋ ಸ್ವಂತ ಕುಟುಂಬದಿಂದನೇ ಏನೋ ಆದ್ರೆ ಹೇಗೆ ನಮ್ಗೆ ಒಂದು ಭಾವನೆ ಉಂಟಾಗುತ್ತೋ ಆ ತರ ಉಂಟಾಯ್ತು ಸರ್. ಅದಲ್ಲದೆ ಆಕ್ಚುಲಿ ಸರ್ ಸುಮ್ಮನೆ ಸರಳವಾಗಿ ಒಂದು ಮಾತು ಹೇಳ್ತಾ ಇದ್ರು, ಅವಕಾಶ ಸಿಕ್ಕರೆ ನಿನ್ ಮೊದಲನೇ ಸಿನಿಮಾದಲ್ಲಿ ನಿನ್ ಜೊತೆ ಒಂದು ಸ್ಟೆಪ್ ಆಗ್ತೇನೆ ಅಂತ. ಎಷ್ಟು ನೋವಾಯ್ತು ಅಂದ್ರೆ ಅಷ್ಟು ನೋವಾಯ್ತು. ಅಂದ್ರೆ ಅದೆಲ್ಲ ನೆನ್ಸ್ಕೊಂಡ್ರೆ ಮತ್ತೆ ಭಾವುಕನಾಗ್ತೇನೆ ಸರ್. ಬಟ್ ತುಂಬಾ ನೋವಾಯ್ತು ಸರ್. ಖುಷಿ ಕೊಡ್ತಿದೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ. ಒಂದ್ ಕಡೆ ಭಾವುಕತೆ ಅನ್ನೋದು ಉಕ್ಕಿ ಬರುತ್ತೆ. ಯಾಕಂತಂದ್ರೆ ಇಷ್ಟು ಇನ್ಪುಟ್ಸ್ ಕೊಟ್ಟಿರುವಂತಹ ವ್ಯಕ್ತಿ ಇವತ್ತು ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಇಲ್ಲ ಅನ್ನುವಂಥದ್ದು. ಅದರೊಟ್ಟಿಗೆ ಅವರ ಒಂದು ನಟನಾ ಶೈಲಿಯನ್ನ ನೀವು ಮೈಗೂಡಿಸ್ಕೊಂಡು, ಅದ್ರ ಜೊತೆಗೆ ಅವರ ಆಪ್ತ ಮಿತ್ರ ತೆಲುಗಿನಲ್ಲಿ ಜೂನಿಯರ್ NTR ಅವರು. ಸೊ ಹೆಸರಲ್ಲೇ ನೋಡಿ, ಇಲ್ಲೂ ಇದೆ ಜೂನಿಯರ್ ನಿಮ್ಮ ಸಿನಿಮಾ ಟೈಟಲ್ ಅಲ್ಲೂ ಕೂಡ. ಕನ್ನಡದ ನಾಡಿನ ಕನ್ನಡಿಗರೆಲ್ಲರೂ ಕೂಡ ಅಪ್ಪು ಅವರಿಗೆ ಹೋಲಿಸ್ತಾ ಇದ್ದಾರೆ. ನಿಮ್ಮ ಆಕ್ಟಿಂಗ್ ಆಗಿರ್ಬೋದು, ನಟನೆಯನ್ನಾಗಿರ್ಬೋದು. ತೆಲುಗು ನಾಡಿನ ಜನರಲ್ಲೂ ಕೂಡ ಜೂನಿಯರ್ NTR ಅವ್ರಿಗೆ ಹೋಲಿಸ್ತಾ ಇದ್ದಾರೆ. ಸೊ ಇಬ್ಬರ ಸ್ಟಾರ್ ಹೀರೋಗಳ ಒಂದು ಘನತೆಯನ್ನ ಪಡ್ಕೊಳ್ಳುವಂಥದ್ದು ಅಷ್ಟು ಈಸಿ ಅಲ್ಲ. ಸೊ ಅದನ್ನ ಪಡ್ಕೊಂಡಿದ್ದೀರಾ, ಒಂದ್ ಕಡೆ ಖುಷಿ ವಿಚಾರ. ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಎಷ್ಟು ಹೆಗಲ ಮೇಲಿದೆ ಅಂತ? ಜವಾಬ್ದಾರಿ ಅಂತೂ ತುಂಬಾ ಇದೆ ಸರ್. ಬಟ್ ಏನೋ ಸ್ವಲ್ಪ ಒಂದು ಕಾಣಿಸ್ತಾ ಇದೆ ಸರ್ ಅವ್ರದ್ದಾಗಿರ್ಲಿ, NTR ಸರ್ ಅವ್ರದ್ದಾಗಿರ್ಲಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕಂದ್ರೆ ಅವ್ರನ್ನ ನೋಡಿ ಬೆಳೆದಿರುವಂತ ವ್ಯಕ್ತಿ, ಅವ್ರನ್ನ ಸ್ಫೂರ್ತಿಯಾಗಿ ನಾನು ತಗೊಂಡು ಈ ಇಂಡಸ್ಟ್ರಿಗೆ ಬಂದಿರುವಂತ ವ್ಯಕ್ತಿ ನಾನು. ಸೊ ಜನಗಳಿಗೆ ಮನಸ್ಪೂರ್ವಕವಾಗಿ ಅನಿಸ್ತಾ ಇದೆ, ತುಂಬಾ ಖುಷಿ ಕೊಡುತ್ತೆ ಅಷ್ಟೇ. ನೀವು ಹೇಳ್ದಂಗೆ ತುಂಬಾ ಹೆಗಲ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ. ಅದನ್ನ ಈಗ ನಾನು ಹೊಗಳಿಕೆ ಏನೇ ಇದ್ರು ಮನ್ಸಿಗೆ ತಗೊಂತೀನಿ, ತಲೆಗೆ ತಗೊಳ್ಳಲ್ಲ ಸರ್. ಸೊ ಆರಾಮಾಗಿ ಅಷ್ಟೇ ಕಷ್ಟಪಡ್ತಾ ಮುಂದೆ ಹೊರಿಸ್ತೀನಿ ನನ್ನ ಜೀವನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.